ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫೈನಲ್. ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಕ್ಕ ಮತಗಳ ಲೆಕ್ಕ ಕೊಟ್ಟ ಕಿಚ್ಚ. ಅಂತೂ ಇಂತೂ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅಂತಿಮ ಘಟ್ಟಕ್ಕೆ ಬಂದಾಗಿದೆ. ಗ್ರ್ಯಾಂಡ್ ಫಿನಾಲೆ ಕೂಡ ಶುರುವಾಗಿದೆ. 6 ಜನ ಫೈನಲಿಸ್ಟ್ಗಳಲ್ಲಿ ಯಾರು ಗೆಲ್ತಾರೆ, ಯಾರಿಗೆ 2ನೇ ಸ್ಥಾನ ಎನ್ನುವ ಕುತೂಹಲ ಇದೆ. ಈಗಾಗಲೇ ಶನಿವಾರ ಸಂಚಿಕೆ ಚಿತ್ರೀಕರಣ ಮುಗಿದಿದೆ. ಈ ಬಾರಿ ಬಿಗ್ ಬಾಸ್ ಫಿನಾಲೆ ಬಹಳ ರಸವತ್ತಾಗಿದೆ. ಹಿಂದಿನ ಸೀಸನ್ಗಳಿಗಿಂತ ಈ ಸೀಸನ್ ಹೆಚ್ಚು ಕ್ರೇಜ್ ಹುಟ್ಟುಹಾಕಿದೆ. ಅದಕ್ಕೆ ತಕ್ಕಂತೆ ಶೋಗೆ TRP ಕೂಡ ಸಿಕ್ಕಿತ್ತು. ಇದು ಸುದೀಪ್ ನಿರೂಪಣೆಯಲ್ಲಿ ಕೊನೆಯ ಸೀಸನ್, ಕೊನೆಯ ಫಿನಾಲೆ, ಹಾಗಾಗಿ ಹೆಚ್ಚು ಜನ ವೀಕ್ಷಿಸುತ್ತಿದ್ದಾರೆ. ಇನ್ನು ಫಿನಾಲೆ ವೇದಿಕೆಯಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಸುದೀಪ್ ಹೇಳುತ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳನ್ನು, ಫೈನಲಿಸ್ಟ್ಗಳನ್ನು ಜೊತೆಗೆ ಅವರ ಕುಟುಂಬಸ್ಥರ ಕಾಲು ಎಳೆಯುತ್ತಾ ಕಿಚ್ಚ ಭರ್ಜರಿ ಮನರಂಜನೆ ಉಣಬಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸರ್ಪ್ರೈಸ್ಗಳು ಕಾದಿದೆ. ಇನ್ನು ಈ ಬಾರಿ ಸ್ಪರ್ಧಿಗಳಿಗೆ ಸಿಕ್ಕ ಮತಗಳ ಬಗ್ಗೆಯೂ ಸುದೀಪ್ ಮಾತನಾಡಿದ್ದಾರೆ. ದೊಡ್ಡ ಮನೆ ಒಳಗೆ ಯಾರು ಇರಬೇಕು, ಯಾರು ಎಲಿಮಿನೇಟ್ ಆಗಬೇಕು ಎನ್ನುವುದನ್ನು ವೀಕ್ಷಕರ ಮತಗಳನ್ನು ಆಧರಿಸಿ ನಿರ್ಧರಿಸಲಾಗುತ್ತದೆ. ಈ ಬಗ್ಗೆ ಕೆಲವರಿಗೆ ಅಸಮಾಧಾನವೂ ಇದೆ. ಇಡೀ ಶೋ ಸ್ಕ್ರಿಪ್ಟೆಡ್, ನಾವು ಮಾಡುವ ಮತಗಳು ಗಣನೆಗೆ ತೆಗೆದುಕೊಂಡು ಸ್ಪರ್ಧಿಗಳು ಉಳಿಸಿಕೊಳ್ಳುವುದು, ಗೆಲ್ಲಿಸುವುದು ಮಾಡಲ್ಲ ಎಂದು ಕೆಲವರು ಅಪಸ್ವರ ಎತ್ತುತ್ತಲೇ ಇರುತ್ತಾರೆ. ಆಯೋಜಕರು ತಮಗೆ ಬೇಕಾದವರನ್ನು ಉಳಿಸಿಕೊಳ್ಳುತ್ತಾರೆ, ಬೇಡದವರನ್ನು ಹೊರಗೆ ಕಳಿಸುತ್ತಾರೆ. ವಿಜೇತರ ಆಯ್ಕೆಯಲ್ಲೂ ಇದೇ ಆಗುತ್ತದೆ ಎನ್ನುವುದು ಕೆಲವರ ಅಭಿಪ್ರಾಯ. ಪ್ರತಿ ವಾರ ಎಲಿಮಿನೇಷನ್ ಆಗುವವರನ್ನು ಉಳಿಸಿಕೊಳ್ಳಲು ವೋಟಿಂಗ್ ಲೈನ್ಗಳನ್ನು ಓಪನ್ ಆಗುತ್ತದೆ. ವೀಕ್ಷಕರು ತಮ್ಮ ಇಷ್ಟದ ಸ್ಪರ್ಧಿಗೆ ವೋಟ್ ಮಾಡಿ ಅವರನ್ನು ಸೇವ್ ಮಾಡಬಹುದು. ಇನ್ನು ಯಾರು ಗೆಲ್ಲಬೇಕು ಎಂದು ವೋಟ್ ಮಾಡಿ ಹೇಳಬಹುದು. ಈ ಬಾರಿ ಸ್ಪರ್ಧಿಗಳಿಗೆ ಸಿಕ್ಕ ವೋಟ್ಗಳ ಬಗ್ಗೆ ಫಿನಾಲೆ ವೇದಿಕೆಯಲ್ಲಿ ಸುದೀಪ್ ಮಾತನಾಡಿದ್ದಾರೆ. ಕಳೆದ ಸೀಸನ್ ಬಹಳ ಜನಪ್ರಿಯತೆ ಸಾಧಿಸಿತ್ತು. ಅಲ್ಲಿಯವರೆಗೂ ಯಾವ ಸೀಸನ್ಗೂ ಸಿಗದಷ್ಟು ಮತಗಳು ಬಂದಿದ್ದವು. ಮುಖ್ಯವಾಗಿ ಫಿನಾಲೆಗೆ ಬಂದಿದ್ದ 6 ಜನರಿಗೆ ಕೋಟಿ ಲೆಕ್ಕಗಳಲ್ಲಿ ಮತಗಳು ಬಂದಿತ್ತು. ಈ ಬಗ್ಗೆ ಆಗ ಕೂಡ ಸುದೀಪ್ ಮಾತನಾಡಿದ್ದರು. ಆದರೆ ಈ ಬಾರಿ ಅದಕ್ಕಿಂತ ಜಾಸ್ತಿ ಮತಗಳು ಬಂದಿದೆ ಎಂದು ಸುದೀಪ್ ಹೇಳಿದ್ದಾರೆ. ಈ ಬಾರಿ ಬಿಗ್ ಬಾಸ್ ವಿಜೇತರಿಗೆ 5 ಕೋಟಿಗೂ ಅಧಿಕ 5,23,89,318 ಮತಗಳು ಬಂದಿವೆ. ಅದೇ ರೀತಿ ಮೊದಲನೇ ಎಲಿಮಿನೇಟ್ ಆಗಿ ಹೊರಬರುತ್ತಿರುವ ಸ್ಪರ್ಧಿಗೆ 60 ಲಕ್ಷಕ್ಕೂ ಹೆಚ್ಚು ಮತಗಳು 64,48,853 ಸಿಕ್ಕಿದೆ ಎಂದು ಸುದೀಪ್ ಘೋಷಿಸಿದ್ದಾರೆ. ಕಳೆದ ಸೀಸನ್ಗಿಂತ ಈ ಬಾರಿ ಡಬಲ್ ವೋಟ್ಸ್ ಬಂದಿದೆ. ಈ ಸೀಸನ್ನಲ್ಲಿ ಗೆದ್ದವರಿಗೆ ಬಂದಿದ್ದ ಹೆಚ್ಚು ಕಮ್ಮಿ ಮತಗಳು ಈ ಬಾರಿ ಕೊನೆ ಸ್ಥಾನದಲ್ಲಿ ಇರುವವರಿಗೆ ಸಿಕ್ಕಿದೆ ಎಂದು ಸುದೀಪ್ ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.